ಮೊಸಳೆ ಮಾಂಸವನ್ನು ಹೆಚ್ಚಾಗಿ ತಿನ್ನುತ್ತದೆ. ಇದರಿಂದ ಅದರ ಹಲ್ಲುಗಳ ಮಧ್ಯೆ ಮಾಂಸದ ತುಂಡುಗಳು ಸಿಕ್ಕಿ ಹಾಕಿಕೊಳ್ಳುತ್ತವೆ. ಮೊಸಳೆಗೆ ಸ್ವತಃ ಆ ಹಲ್ಲುಗಳ ನಡುವೆ ಸಿಕ್ಕಿರುವ ಮಾಂಸವನ್ನು ಶುದ್ಧಪಡಿಸಲು ಆಗುವುದಿಲ್ಲ. ಆ ಮಾಂಸ ಹೀಗೆ ಹಲ್ಲುಗಳ ನಡುವೆ ಹೆಚ್ಚು ಕಾಲ ಉಳಿದರೆ ಹುಳ ಹಿಡಿದು ಹಲ್ಲುಗಳು ನಾಶವಾಗುತ್ತವೆ. ಹಲ್ಲುಗಳು ಉದುರಿ ಹೋದರೆ ಮೊಸಳೆಯ ಆರೋಗ್ಯ ಹದಗೆಟ್ಟು ಸೋಂಕು ಹಿಡಿದು ಅದು ಬೇಗ ಸಾಯುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರತಿದಿನ ಕೆಲ ನಿಮಿಷಗಳ ಕಾಲ ಮೊಸಳೆ ತನ್ನ ಬಾಯಿಯನ್ನು ತೆರೆದು ಮೌನವಾಗಿ ಮಲಗಿರುತ್ತದೆ. ಆ ಸಮಯದಲ್ಲಿ ಹತ್ತಿರವಿರುವ ಪಕ್ಷಿಗಳು ಮೊಸಳೆಯ ಬಾಯಿಗೆ ಹೋಗಿ ಅದರ ಹಲ್ಲುಗಳ ನಡುವೆ ಸಿಕ್ಕಿರುವ ಮಾಂಸದ ತುಂಡುಗಳನ್ನು ಹೆಕ್ಕಿ ತಿನ್ನುತ್ತವೆ. ಆ ಪಕ್ಷಿಗಳಲ್ಲಿ ಒಂದು ಪಕ್ಷಿ ಒಂದು ದಿನ ಜಿಂಕೆಯ ಹತ್ತಿರ ಹಾರಿ ಹೋಗಿ ಹೇಳುತ್ತೆ, ಓ ಜಿಂಕೆ, ನಿಂಗ್ ಗೊತ್ತಾ ಮೊಸಳೆ ಎಷ್ಟು ಒಳ್ಳೇದು ಅಂತ? ಅದು ಪ್ರತಿದಿನ ನಮ್ಗೆ ಆಹಾರ ಕೊಡುತ್ತೆ. ಅದಕ್ಕೆ ಜಿಂಕೆ ಕಣ್ಣೀರಿಟ್ಟು ಉತ್ತರಿಸಿತು, ನಿನ್ನೆ ಅದೇ ಮೊಸಳೆ ನನ್ ಮಗುನ್ ತಿಂದೇ ಬಿಟ್ಟಿತ್ತು. ಅದನ್ನ ಒಳ್ಳೇದು ಅಂತಿದ್ಯಲ್ಲ. ಆ ಪಕ್ಷಿ ವಾದ ಮಾಡತ್ತೆ, ನೀನ್ ಹೇಳ್ತಿರೋದೆಲ್ಲ ಸುಳ್ಳು. ನಾನ್ ಹೋಗಿ ಅದ್ರ ಬಾಯಲ್ಲಿ ಕೂತ್ಕೋತಿದ್ದೀನಿ, ನಾನು ಏನೂ ಮಾಡ್ತಿಲ್ಲ. ಅದ್ ನಂಗೆ ಆಹಾರ ಕೊಟ್ಟಿದೆ, ಅದ್ರ ಬಗ್ಗೆ ತಪ್ಪಾಗಿ ಮಾತಾಡಬೇಡ ಅಂತ ಹೇಳ್ತದೆ. ಸಾಮಾನ್ಯವಾಗಿ ಜೀವನದಲ್ಲಿ ಮೊಸಳೆ ಅಂತ ಮನುಷ್ಯರಿದ್ದಾರೆ. ಅವ್ರ ಸ್ವಂತ ಲಾಭಕ್ಕಾಗಿ ಸ್ವಲ್ಪ ಜನಕ್ಕೆ ಸಹಾಯ ಮಾಡ್ತಿದ್ದಾರೆ ಅಷ್ಟೇ. ಯಾರಾದ್ರೂ